ಹಲೋ. ಹಂಗೆ ರ್ಯಾಂಡಮ್ಮಾಗಿ ಒಂದು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಏನು ಬರ್ತೈತಿ ಅಂತ ಹೇಳ್ತೀವಿ. ಜಸ್ಟ್ ಇದೇ ಬಗ್ಗೆ ಬೆಳಗ್ಗೆ 4:15 ಎದ್ದೆ. 4:15 ಎದ್ದು ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಸ್ವಲ್ಪ ಓದ್ಕೊಂಡೆ, ಏನು ಸ್ವಲ್ಪ ರಿವೈಸ್ ಮಾಡಿದೆ. ಅದಾದ ನಂತರ 7:30ಗೆ ಅಂಗಳ ಕಸ ಗುಡ್ಸಕ್ಕೆ ಹೋದೆ. ನಂತರ 8ರಿಂದ 9:30 ತನಕ ಮತ್ತೆ ರಿವೈಸ್ ಮಾಡಿದೆ ಇನ್ಕಮ್ ಟ್ಯಾಕ್ಸು. ಆಮೇಲೆ ತಿಂಡಿ ತಿನ್ನಕ್ಕೆ ಹೋದೆ. 10 ಗಂಟೆ 10:30 ತನಕ ರೆಸ್ಟ್ ತೊಗೊಂಡೆ. 10:30 ನಂತರ ಮೊಬೈಲ್ ಹಿಡ್ಕೊಂಡೆ. ಏನು ಟ್ರೈ ಮಾಡಿದ್ರು ಮೊಬೈಲ್ ಬಿಡೋಕ್ಕಾಗಲ್ಲ, ಹಂಗಾಗಿದ್ದು ಕತೆ. 11:30 ತನಕ ಮೊಬೈಲ್ ನೋಡಿದೆ. 11:30ಯಿಂದ 1:00 ತನಕ ಅಡ್ಡಿಯಿಲ್ಲ, ಚೆನ್ನಾಗಿ ಓದ್ಕೊಂಡೆ. ಆಮೇಲೆ 1:30ಯಿಂದ 2:30 ತನಕ ಊಟ ಮಾಡಿದೆ. ಊಟ ಮಾಡಿದ ನಂತರ ಜಸ್ಟು GST ಹಿಡ್ಕೊಂಡೆ. GSTನಲ್ಲಿ 2 ಚಾಪ್ಟ್ರು ರಿವೈಸ್ ಮಾಡಿದೆ 2:30 ತನಕ. 2:30ಯಿಂದ ಮನೆ ಬಿಟ್ಟು ಲೈಬ್ರರಿ ಕಡೆ ನಡೆದೆ ಒಂದು 10 ನಿಮಿಷ. ಆಮೇಲೆ ಇಲ್ಲಿ ಬಂದು ಕೂತೀನಿ. ಇಲ್ಲ ಒಂಥರ ಓದೋಣ ಅನಿಸ್ತೈತಿ ಸುತ್ತಮುತ್ತ ಬುಕ್ ಇರೋದಕ್ಕೆ. ಅದಕ್ಕಾಗಿ ಇಲ್ಲಿ ಬಂದೆ. ಮನೆಗೆ ಇಂಟ್ರೆಸ್ಟ್ ಇರಲಿಲ್ಲ ಓದೋಕ್ಕೆ, ಹಂಗಾಗಿ ಇಲ್ಲೊಂದು 2-3 ಗಂಟೆ ಓದಿ. ನೋಟ್ಸ್ ಏನೂ ತಂದಿಲ್ಲ ನಾನು ಬರೆಯೋಕ್ಕೆ ಅಂತ. ಜಸ್ಟ್ ಏನು ಲೆಕ್ಚರ್ಸ್ ನೋಡ್ತೀನಿ ಈಗ ಮೊಬೈಲಲ್ಲಿ. ಅದನ್ನು ರೆಕಾರ್ಡಿಂಗ್ ಆ್ಯಪ್ ಇರ್ತಿತ್ತಲ್ಲ, ಅದರಲ್ಲಿ ಜಸ್ಟ್ ಹೈಲೈಟ್ಸ್ ಅಥವಾ ಇಂಪಾರ್ಟೆಂಟು ನನಗೆ ಯಾವ ಮರ್ತೋಗೋ ಥರ ಇರ್ತವೆ ಆ ಪಾಯಿಂಟನ್ನು ನಾನು ರೆಕಾರ್ಡ್ ಮಾಡಿಟ್ಕೊತೀನಿ. ಆ್ಯಂಡ್ ಸ್ವಲ್ಪ ಟಫ್ ಇದ್ದರೆ ಆ ಪಾಯಿಂಟು ಅದನ್ನು ಎಕ್ಸ್ಪ್ಲೈನ್ ಮಾಡಿಟ್ಕೊತೀನಿ. ನಂತರ 5:30 6 ಗಂಟೆ ತನಕ ಇಲ್ಲೇ ಓದ್ಕೊತೀನಿ. ನಂತರ ಇಲ್ಲೇ ಜಸ್ಟ್ ಹಿಂದಕ್ಕೆ ವಾಲಿಬಾಲ್ ಆಡ್ತವ್ರೆ ಅಲ್ಲ, ಆಡ್ತಾರೆ. 5:30 6 ಗಂಟೆ ಅಷ್ಟೊತ್ತಿಗೆ, 6:45 ತನಕ 7 ಗಂಟೆ ತನಕ ಅಲ್ಲಿ ಒಂದು ಅರ್ಧ ಗಂಟೆ ಆಟ ಆಡ್ಕೊಂಡು ಡೈರೆಕ್ಟ್ ಮನೆ ಕಡೆ ನಡೆಯೋದು ಇವತ್ತು. ಆಮೇಲೆ ಅಲ್ಲೊಂದು ಅರ್ಧ ಗಂಟೆ ವೇಸ್ಟ್ ಮಾಡೋದು. ರಾತ್ರಿ 1-1:30 ಗಂಟೆ ಓದ್ಕೊಂಡು ಊಟ ಮಾಡಿಕೊಂಡು ಒಂದು ಅರ್ಧ ಗಂಟೆ ಮತ್ತೆ ಓದ್ಕೊಂಡು ಇಟ್ಕೊಬಿಟ್ರೆ ಮುಗಿತು. ಹೆಂಗೆ ವೀಡಿಯೋ ಮಾಡೋಣ ಅಂದ್ಕೊಂಡೀನಿ. ನನ್ನ ವಾಯ್ಸು ಹೆಂಗೆ ಬರ್ತೈತಿ ಅಂತ ನಂಗೆ ಗೊತ್ತಿಲ್ಲ. ಮೈಕೆಲ್ಲ ಪರ್ಚೇಸ್ ಮಾಡೋಕ್ಕೆ ನಾನು ನನ್ನ ಮಗ ಫಸ್ಟೇ ಇಟ್ಟು ಮಾಡಲ್ಲ ವೀಡಿಯೋಸು. ಸುಮ್ಮನೆ ಯಾಕೆ ಅದಕ್ಕೆಲ್ಲ ವೇಸ್ಟ್ ಮಾಡಬೇಕು ದುಡ್ಡು ಅಂತ. ಇಷ್ಟೇ.